ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಮಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೆ ಮಾರ್ಕೆಟ್ ಯಾವ ತರ ವರ್ಕ್ ಆಯ್ತು ಅನ್ನೋದನ್ನ ನೋಡುವ. ಸೊ ಅದಕ್ಕಿಂತ ಮೊದಲು ಬೆಳಿಗ್ಗೆ ನಾವು ಏನ್ ಹೇಳಿದೀವಿ ಅನ್ನೋದನ್ನ ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಸೊ ನಿಫ್ಟಿ ನಾನೇನ್ ಹೇಳಿದ್ದೆ, ಇವಾಗ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಏನಾದ್ರೂ ಮೇಲೆ ಹೋಗಿದ್ ಸಸ್ಟೈನ್ ಆಯ್ತು ಅಂದ್ರೆ ಒಂದು ರಿವರ್ಸಲ್ ಆಯ್ತು ಅಂತ ಅನ್ಬಹುದು. ಸೊ ಇಲ್ಲ ಅಂದ್ರೆ ಅಗೇನ್ ಒಂದು ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಹಾಗೆ ಜೊತೆ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಸೊ ಅಲ್ಲೆಲ್ಲ ಟ್ರೇಡ್ ಮಾಡಲ್ಲ ಅಂತ ಇಲ್ಲಿ ನಾನು ಬರ್ದಿ ನಿಮ್ಗೆ ಕಳಿಸಿದ್ದೆ. ಜೊತೆಲಿ ಎಷ್ಟು ಟಾರ್ಗೆಟ್ ಇಟ್ಕೊಂತೀನಿ ಅಂತ ಕೂಡ ಹೇಳಿದ್ದೆ. ಸೊ ಈಗ ನಾನು ಬೆಳಿಗ್ಗೆ ಯಾವ ತರ ಒಂದು ಅನಾಲಿಸಿಸ್ ಮಾಡಿ ನಿಮ್ಗೆ ಕಳಿಸಿದ್ದೆ ಅನ್ನೋದನ್ನ ನಿಮ್ಗೆ ಕ್ವಿಕ್ ಆಗಿ ಈಗ ತೋರಿಸ್ಬಿಡ್ತೀನಿ ನೋಡಿ. ಸೊ ಇಲ್ಲೇ ನಿಮ್ಗೆ ಲೆವೆಲ್ಸ್ ಕಾಣ್ತಿದ್ದೀರಲ್ವಾ, ಬಿಫೋರ್ 10 o'clock ಗೆ ಕಳಿಸಿದ್ದು ನಾನು. ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಮ್ಮ SR ಲೆವೆಲ್ ಯಾವ ತರ ಡ್ರಾ ಮಾಡುತ್ತೆ ಅಂತ. ಸೊ ಅಗೇನ್ ಬೇಕಾದ್ರೆ ಒಂದ್ಸಾರಿ ಕ್ವಿಕ್ ಆಗಿ ಹೇಳ್ತೀನಿ. ನಮಗೆ 9:15 ಗೆ ಈ ಲೆವೆಲ್ಸ್ ನ ಅಪ್ ಟು 3:30 ವರ್ಗು ಡ್ರಾ ಮಾಡುತ್ತೆ. ಸೊ ಒಂದ್ಸಾರಿ ಡ್ರಾ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಈ ಲೈನ್ಸ್ ಗಳು ಚೇಂಜ್ ಆಗಲ್ಲ. ಸೊ ನಾನೇನ್ ಮಾಡಿದೆ, ಈ ಝೋನ್ ಗಳಲ್ಲಿ ಟ್ರೇಡ್ ಮಾಡಲ್ಲ ಅಂತ ನಿಮ್ಗೆ ಇಂಟು ಮಾರ್ಕ್ ಹಾಕಿ ನಾನು ತೋರಿಸಿದ್ದೆ. ಸೊ ಯಾಕೆ ಅಂತ ಅಂದ್ರೆ ನಮ್ಮ ಡೈಲಿ ಝೋನ್ ಇಲ್ಲಿದೆಯಲ್ವಾ, ಇದನ್ನ ಬ್ರೇಕ್ಔಟ್ ಆದ್ರೂ ಕೂಡ ನಮ್ಮ ವೀಕ್ಲಿ ಝೋನ್, ಮಿಡಲ್ ಝೋನ್ ಏನಿದೆಯಲ್ಲ, ಇಲ್ಲಿ ಪಿಂಕ್ ಅಲ್ಲಿ ಕಾಣ್ತಿರೋದು ನಿಮಗೆ ಇಲ್ಲೇ ಇದೆ. ಸೊ ನಮ್ಗೆ ಇಲ್ಲಿ 50 ಟಾರ್ಗೆಟ್ ಕೂಡ ತಗೊಳಕ್ ಆಗಲ್ಲ. ಓಕೆ, ನಮ್ಮ ಒಂದು ಎಂಟ್ರಿ ರೂಲ್ ಪ್ರಕಾರ. ಸೊ ಅದಕ್ಕೋಸ್ಕರ ಇಲ್ಲಿಂದ ಸಡನ್ ಆಗಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಈ ಝೋನ್ ನಾನು ಅವಾಯ್ಡ್ ಮಾಡ್ತೀನಿ, ಟ್ರೇಡ್ ಮಾಡಲ್ಲ ಅಂತ ಅಂದಿದ್ದೆ. ಸೊ ಅಗೇನ್ ನಮಗೆ ನಿಫ್ಟಿ ಎಲ್ಲಿಂದ ರಿವರ್ಸಲ್ ಆಗಿದೆ, ಇದೇ ಲೆವೆಲ್ ಇಂದನೇ ರಿವರ್ಸಲ್ ಆಗಿದೆ. ಸೊ ಅದಾದ್ಮೇಲೆ ಇದೊಂದು ಸ್ಟ್ರಾಂಗ್ ಝೋನ್ ಅಂತ ಮಾಡಿದ್ದೆ, ಇಲ್ಲೂ ಕೂಡ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಹಾಕಿದ್ದೆ. ಜೊತೆಲಿ ಇಲ್ಲೂ ಕೂಡ ಅವಾಯ್ಡ್ ಮಾಡ್ತೀನಿ ಅಂದಿದ್ದೆ, ಸೇಮ್ ರೀಸನ್. ಸೊ ನಾನು ಏನ್ ಹೇಳ್ತೀನಲ್ವಾ, ಇದು ಪ್ರತಿಯೊಂದು ಕೂಡ ನಿಮಗೆ ಇಂಟ್ರಾಡೇ ಮಾಡೋರಿಗೆ ನಮ್ಮ SR ಲೆವೆಲ್ ಟೂರ್ ಯಾರ್ಯಾರು ಯೂಸ್ ಮಾಡ್ತಿರ್ತಾರಲ್ವಾ, ಇದನ್ನ ಪ್ರತಿದಿನ ನೀವು ನೋಡ್ಲೇಬೇಕು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಸೊ ಅದೇ ತರ ಯಾವ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಎಂಟ್ರಿ ತಗೊಂತೀನಿ ಅಂದಿದ್ದೆ. ಸೊ ಅದೇ ತರ ಇಲ್ಲಿ ನಾನು ಎಂಟ್ರಿಗಳನ್ನ ಪ್ಲಾನ್ ಮಾಡಿದ್ದೆ. ಹಾಗೆ ನನಗೆ ಇಲ್ಲಿ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ಮೇಲೆ ಇಲ್ಲೊಂದು ಎಂಟ್ರಿ ತಗೊಂತೀನಿ ಅಂದಿದ್ದೆ. ಸೊ ಅದೇ ತರ ಈ ಗ್ರೀನ್ ಅಲ್ಲಿ ಏನ್ ಮಾರ್ಕ್ ಮಾಡಿದ್ದೀನಲ್ಲ, ಇವೆಲ್ಲ ಕೂಡ ಅಂದ್ರೆ ಒಂದು ಸಪೋರ್ಟ್ ತಗೊಂಡು ರಿವರ್ಸಲ್ ಹೋಗೋಕೆ ಅಥವಾ ಒಂದು ಹೋಲ್ಡ್ ಮಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಅಲ್ಲಿಂದ ಒಂದು ರಿವರ್ಸಲ್ ಟ್ರೇಡ್ ಗಳನ್ನ ಮಾಡಬಹುದು ಅಂತ, ಸಿಂಪಲ್. ಸೊ ಈಗ ನಮಗೆ ನಿಫ್ಟಿ ಏನಾಗಿದೆ ಅಂತ ನೋಡುವ. ಅದಕ್ಕಿಂತ ಮೊದಲು ನಿಮಗೆ ಕ್ವಿಕ್ ಆಗಿ ನಾನು ವೇವ್ ಕೌಂಟ್ ನ ತೋರಿಸ್ಬಿಡ್ತೀನಿ. ಈಗ ನೀವು ಈ ವೇವ್ ಕೌಂಟ್ ನ ನೋಡ್ತಿದ್ದೀರಲ್ವಾ, ಆಲ್ರೆಡಿ 1 ವೀಕ್ ಬ್ಯಾಕ್ ನಾನು ಹೇಳಿದ್ದೆ ನಿಮಗೆ 1 2 3 4 5 ನಮಗೆ 5th ವೇವ್ ನಡೀತಿದೆ ಅಂತ. ಸೊ 5th ವೇವ್ ಈಗ ನಮಗೆ ಕಂಪ್ಲೀಟ್ ಆಗಿ, ಎ ಕೂಡ ಕಂಪ್ಲೀಟ್ ಆಗಿ, ನಮ್ಗೆ ಈಗ ಬಿ ನಡೀತಾ ಇದೆ. ಸೊ ಬಿ ಏನಾಗುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿ ಹೀಗೆ ಸ್ವಲ್ಪ ಕೆಳಗಡೆ ಬರುತ್ತಾ ಅಥವಾ ಇಲ್ಲಿಂದನೇ ಹಿಂಗೆ ಹೋಗುತ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮಗೆ ನಾಳೆ ಗೊತ್ತಾಗುತ್ತೆ. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನನಗೆ ವೇವ್ ಅನಾಲಿಸಿಸ್ ಗೊತ್ತಿದೆ ಅಂತ ಅನ್ಕೊಂಡು ನಾನು ಹೇಳ್ದಂಗೆ ಹೋಗುತ್ತೆ ಅನ್ನೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಅಗೇನ್ ಸೊ ಮಾರ್ಕೆಟ್ ಹೆಂಗ್ ಟ್ರಾವೆಲ್ ಮಾಡುತ್ತೆ ಅದನ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕಾಗುತ್ತೆ. ವೇವ್ ಕೌಂಟ್ ಮಾಡೋದು ನಮ್ಗಿರೋ ಒಂದು ನಾಲೆಜ್ ಅದು. ಬಟ್ ಆದ್ರೆ ನಾನು ವೇವ್ ಕೌಂಟ್ ಮಾಡಿದೀನಿ ಹಂಗೆ ಹೋಗ್ಬೇಕು ಅನ್ನೋದು ಸೊ ನಮ್ ದಡ್ಡತನ ಆಗುತ್ತೆ. ಅಗೇನ್ ನನಗೆ ಬಿ ಇಲ್ಲಿಂದನೇ ಹಿಂಗೆ ರಿವರ್ಸಲ್ ಕೂಡ ಆಗ್ಬಹುದು ಒಂದು ಸಣ್ಣದಾಗಿ, ಅಥವಾ ನನಗೆ ಇನ್ನ ಸ್ವಲ್ಪ ಕೆಳಗಡೆ ಕೂಡ ಬರ್ಬಹುದು, 0.38 ಅಥವಾ 0.5 ವರ್ಗೂ ಬರ್ಬಹುದು. ಸೊ ಅದನ್ನ ನಾವು ನೋಡ್ಕೊಂಡು ಮಾಡ್ಬೇಕು. ನಾಳೆ ಗೊತ್ತಾಗುತ್ತೆ ನಮ್ಗೆ. ಓಕೆನಾ? ಸೊ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂದ್ರೆ ನನಗೆ ಮೆಸೇಜ್ ಮಾಡಿ. ಸೊ ಯಾರು ಬೇಕಾದ್ರೂ ಮೆಸೇಜ್ ಮಾಡಬಹುದು. ನನಗೆ ಪರ್ಸನಲ್ ಆಗಿ 1 to 1 ಮೆಸೇಜ್ ಮಾಡಿ, ನನಗೆ ಏನ್ ಗೊತ್ತಿದೆಯೋ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಈಗ ನಾವು ನಮ್ಮ SR ಲೆವೆಲ್ ಅಲ್ಲಿ ನಿಫ್ಟಿ ಯಾವ ತರ ರಿಯಾಕ್ಟ್ ಮಾಡ್ತು ಅನ್ನೋದು ನೋಡುವ. ಅದಕ್ಕೆ ನಾನು ಏನ್ ಮಾಡ್ಬೇಕಾಗಿ 5 ಮಿನಿಟ್ಸ್ ಚಾರ್ಟ್ ಗೆ ಹೋಗ್ಬೇಕಾಗುತ್ತೆ. ಹಾಗೆ ನಾನು ನಿಮ್ಗೆ ಇನ್ನ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅಗೇನ್ ನಾನು 30 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಹೋಗ್ಬಿಡ್ತೀನಿ. ಸೊ ನಿಮಗೆ 1 year SR ಲೆವೆಲ್ ನ ನೀವು ಡ್ರಾ ಮಾಡ್ಕೊಂಡ್ರೆ ನಮ್ಗೆ ಅಗೇನ್ ಈ ಲೆವೆಲ್ ಏನ್ ಕಾಣ್ತಿದಿಲ್ಲ, ಈ ವೈಟ್ ಲೈನ್, ಸೊ ಇದು ನಮಗೆ 24,077 ತೋರಿಸ್ತಿದೆ. ಅಂದ್ರೆ ನಮ್ಗೆ ಇದನ್ನ ಈಗ ಬ್ರೇಕ್ಔಟ್ ಮಾಡಿದೆ. ಅಗೇನ್ ಒಂದು ರಿಟ್ರೇಸ್ಮೆಂಟ್ ಬರಬೇಕು ಅಂತ ನಮ್ಮ ಒಂದು ರೂಲ್ ಹೇಳುತ್ತೆ. ಸೊ ಅದೇನಾದ್ರೂ ಆಯ್ತು ಅಂದ್ರೆ ನಮಗೆ ಬಿ ಕಂಟಿನ್ಯೂ ಆಗ್ತಿದೆ ಅಂತಾನೆ ಅರ್ಥ. ಸೊ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ 24,070 ಆ ರೇಂಜ್ ಅಲ್ಲಿ. ಸೊ ಏನಾಗುತ್ತೆ ಅಂತ ನಾಳೆ ನೋಡುವ. ಬಟ್ ನಿಮ್ಗೆ ಗೊತ್ತಿರ್ಲಿ ಅಂತ ನಾನು ನಿಮ್ಗೆ ಕ್ವಿಕ್ ಆಗಿ ತೋರಿಸಿದೆ. ಅಗೇನ್ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸೊ ಈಗ ನಾವು 5 ಮಿನಿಟ್ ಹೋಗಿ ನಮ್ಮ SR ಲೆವೆಲ್ ಇಂಟ್ರಾಡೇ ನಲ್ಲಿ ಯಾವ ತರ ಒಂದು ವರ್ಕ್ ಮಾಡಿದೆ ಅಂತ ನೋಡುವ. ಅಗೇನ್ ನಾವು ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೋಬೇಕು. ನಾನು ಇಲ್ಲಿ 1 year ಅಂತ ಮಾಡಿದ್ದೀನಲ್ವಾ, ಇದನ್ನ 1 ಡೇಗೆ ಹಾಕೊಂತೀನಿ. ಈಗ ನೀವು ನೋಡ್ತಿದ್ದೀರಲ್ವಾ ನಮ್ಮ SR ಲೆವೆಲ್ ಇಂಟ್ರಾಡೇ ನಲ್ಲಿ ಯಾವ ತರ ವರ್ಕ್ ಮಾಡಿದೆ ಅಂತ. ಸೊ ನೋಡಿ, ನಾನು ಏನ್ ಹೇಳಿದ್ದೆ ನಿಮ್ಗೆ, ಈ ಝೋನ್ ಅಲ್ಲಿ ನಾನು ಟ್ರೇಡ್ ನ ಅವಾಯ್ಡ್ ಮಾಡ್ತೀನಿ ಅಂದಿದ್ದೆ. ಸೊ ರೀಸನ್ ಯಾಕೆ ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇದೇ ರೀಸನ್ ನೋಡಿ, ನನಗೆ ಬ್ರೇಕ್ಔಟ್ ಮಾಡಿದೆ, ರಿಟ್ರೇಸ್ಮೆಂಟ್ ತಗೊಂಡಿದೆ. ನಾನು ಏನಾದ್ರೂ ಇಲ್ಲಿ ಒಂದು ಎಂಟ್ರಿ ತಗೊಂಡಿದ್ರೆ ಒಂದು 40 ಪಾಯಿಂಟ್ ನ ಅಚೀವ್ ಮಾಡಬಹುದಿತ್ತು, 35 to 40. ಅಗೇನ್ ನನ್ನ ಟ್ರೇಡಿಂಗ್ ರೂಲ್ ಸೆಟ್ ಆಗಲ್ಲ, ಇದೊಂದು ಸ್ಕ್ಯಾಲ್ಪಿಂಗ್ ಅಂತ ಆಗುತ್ತೆ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡೋದು ನನ್ನ ಪ್ರಕಾರ ಡೇಂಜರ್ ಆಗುತ್ತೆ. ಯಾಕೆಂತಂದ್ರೆ ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂದ್ರೆ ನಿಮ್ಗೆ ಮೈಂಡ್ ಸೆಟ್ ನೀವು ಅಷ್ಟು ಫ್ರೀ ಆಗಿ ಇಟ್ಕೊಂಡಿರ್ಬೇಕು. ಸೊ ನಾನು ಸಮ್ಟೈಮ್ಸ್ ಕೆಲವೊಂದ್ ಸಾರಿ ವರ್ಕ್ ಅಲ್ಲಿ ಬಿಸಿ ಆಗ್ತೀನಿ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾನು ಸ್ಕ್ಯಾಲ್ಪಿಂಗ್ ತಗೊಂತಾ ಇಲ್ಲ. ಬಟ್ ಏನ್ ಮಾಡಿದೆ, ನಮ್ಗೆ ಇದನ್ನ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಇದಿಷ್ಟು ಕ್ಯಾಂಡಲ್ ಇಲ್ಲಿ ಹೋಲ್ಡ್ ಮಾಡಿ ಮೇಲೆ ಹೋಗಿ ನೋಡಿ, ಇಲ್ಲೇ ನಮ್ಗೆ ಒಂದು ಸ್ವಲ್ಪ ಪಾಯಿಂಟ್ ಅಂತರದಲ್ಲೇನೆ ಕೆಳಗಡೆ ಬಿದ್ದಿದೆ. ಸೊ ಇದಕ್ಕೆ ನಾನು ಹೇಳಿದ್ದು ನಮ್ಮ ವೀಕ್ಲಿ ಮತ್ತೆ ಡೈಲಿ SR ಲೆವೆಲ್ ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಕೆಳಗಡೆ ಬಿದ್ದಿದ್ದು ಏನ್ ಮಾಡ್ತು, ಅಗೇನ್ ಒಂದು ರಿಟ್ರೇಸ್ಮೆಂಟ್ ತಗೊಂತು. ಸೊ ನನಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿತ್ತು ಒಂದು ಅಗೇನ್ ಡೌನ್ ಬರುತ್ತೆ ಅಂತ. ಜೊತೆಲಿ ಇವತ್ತು ಮಂಡೇ ಬೇರೆ, ಸೊ ನಾನೊಂದು ಅಗ್ರೆಸಿವ್ ಟ್ರೇಡ್ ಗಳನ್ನ ಮಾಡಬಹುದು. ನೆಕ್ಸ್ಟ್ ಏನ್ ಮಾಡಿದೆ,
ಮಾಡಿದೆ, ಇಮಿಡಿಯೇಟ್ ಆಗಿ ನಾನು ಈ ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾಗನೆ ಇದೇ ಲೆವೆಲ್ ಅಲ್ಲೇ ನಾನು ಒಂದು ಎಂಟ್ರಿ ತಗೊಂಡೆ. ಇನ್ನ ಒಂದ್ಸರಿ ನಿಮ್ಗೆ ಆ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಮಗೆ ಇಲ್ಲಿ ಬಂದಿದೆ ಒಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂತು, ಅಗೇನ್ ಇಲ್ಲಿ ಬ್ರೇಕ್ಔಟ್ ಮಾಡೋ ತರ ಮಾಡಿ ಮತ್ತೆ ಕೆಳಗಡೆ ಬಂತು. ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಈ ಲೆವೆಲ್ ನಮಗೆ ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಆಗಿದ್ದು ಕೂಡ ಅದೇನೆ. ಈ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ನಮಗೆ ಮೇಲೆ ಹೋಗಿದ್ದು ಕೂಡ ಇದ್ರ ಒಳಗಡೆನೆ ಕ್ಲೋಸ್ ಆಗಿದೆ ಅಂತಂದ್ರೆ ಸೊ ನೆಕ್ಸ್ಟ್ ಏನಾಗಬಹುದು, ನಮಗೆ ಜಾಸ್ತಿ ಡೌನ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಅಟ್ ದ ಮನಿಯಲ್ಲಿ ಎಂಟ್ರಿ ತಗೊಂಡೆ. ಇಲ್ಲಿಂದ ಇಲ್ಲಿಗೆ ನಾನು 60 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ. ಇದನ್ನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ. 60 ಪಾಯಿಂಟ್ ಟಾರ್ಗೆಟ್ ಅಂದ್ರೆ ಅಪ್ರಾಕ್ಸಿಮೇಟ್ ನಾನು ಇಲ್ಲಿಗೆ ಎಕ್ಸಿಟ್ ಆದೆ, ಜೊತೆಲಿ ಇಲ್ಲಿ ನಾನು 30 ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ನನಗೆ ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗಡೆ 32 ಪಾಯಿಂಟ್ ಸಿಕ್ತಿವತ್ತು ನನಗೆ. ಯಾಕೆಂದ್ರೆ ಸಡನ್ ಒಂದು ಮೂವ್ಮೆಂಟ್ ಆಗಿರೋದ್ರಿಂದ ಪ್ರೀಮಿಯಂ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಕೊಡ್ತು. 32 ಪಾಯಿಂಟ್ ನನಗೆ ಪರ್ ಶೇರ್ ಆಪ್ಷನ್ ಅಲ್ಲಿ ಸಿಕ್ತು. ಸೊ ಒಂದು ಒಳ್ಳೆ ಟ್ರೇಡ್ ಆಯ್ತು. ಅದಾದ್ಮೇಲೆ ನಾನು ಕ್ಯಾರಿ ಮಾಡಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಈ ತರ ಸಡನ್ ಒಂದು ಬೀಳ್ತಿರೋ ಕ್ಯಾಂಡಲ್ ಅಲ್ಲಿ ಸಡನ್ ಪುಲ್ ಬ್ಯಾಕ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಥಿಂಕ್ ಮಾಡಿನೇ ಎಂಟ್ರಿ ತಗೋಬೇಕು. ನನಗೆ ಗೊತ್ತಿತ್ತು ಇಲ್ಲಿವರೆಗೂ ಬರುತ್ತೆ ಅಂತ, ಬಟ್ ನಾನು ಅಗೇನ್ ಹೋಲ್ಡ್ ಮಾಡಿಲ್ಲ. ಯಾಕೆಂದ್ರೆ ನನ್ನ ಒಂದು ರೂಲ್ ಏನಿದೆಯಲ್ವಾ ಅದನ್ನ ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ. 50 ಪಾಯಿಂಟ್ ಅಂದ್ರೆ 50 ಪಾಯಿಂಟ್, 60 ಪಾಯಿಂಟ್ ಅಂದ್ರೆ 60 ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ನನಗೆ 100 ಪಾಯಿಂಟ್ ಗ್ಯಾಪ್ ಇದೆ. ಸೊ ಬಟ್ ಆದ್ರೆ ನಾನು ಅಲ್ಲಿವರೆಗೂ ಹೋಲ್ಡ್ ಮಾಡಿಲ್ಲ. ಸೊ ಬಟ್ ಎಷ್ಟೊಂದು ಜನ ನನಗೆ ಕೇಳಿದ್ದಾರೆ ಇಲ್ಲಿಂದ ಇಲ್ಲಿಗೆ ಮಾಡಬಹುದಿತ್ತಲ್ವಾ ಅಂತ, ಬಟ್ ನಾನು ಮಾಡಿಲ್ಲ. ಸೊ ಅದಾದ್ಮೇಲೆ ಏನಾಯ್ತು ನೋಡಿ, ಅಗೇನ್ ಕೆಳಗಡೆ ಬಂತು. ಎಕ್ಸಾಕ್ಟ್ ಆಗಿ ನಮ್ಮ ವೀಕ್ಲಿ ಝೋನ್ ನೇ ಒಂದು ಸಪೋರ್ಟ್ ತಗೊಂಡು ಮತ್ತೆ ರಿವರ್ಸಲ್ ಆಯ್ತು. ಮತ್ತೆ ಇದೇ ತರ ಕೆಳಗೆ ಮೇಲೆ ಹೋಯ್ತು. ನೆಕ್ಸ್ಟ್ ಎಲ್ಲಿ ಕ್ಲೋಸ್ ಆಯ್ತು ನೋಡಿ, ಇಲ್ಲಿ ಕ್ಲೋಸ್ ಆಯ್ತು. ಇಲ್ಲೆಲ್ಲ ಕಡೆ ಕೂಡ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆ. ಸೊ ದೊಡ್ಡ ದೊಡ್ಡ ಕ್ಯಾಂಡಲ್ ಗಳಿವೆಲ್ಲ. ಒಂದು ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿದೆ ಇವತ್ತು. ಓಕೆ, ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ. ಬಟ್ ಇಂತ ಒಂದು ಟೈಮ್ ಅಲ್ಲಿ ನಮ್ಮ SR ಲೆವೆಲ್ ಇಷ್ಟು ನೀಟಾಗಿ ವರ್ಕ್ ಆಗುತ್ತೆ ಅಂದ್ರೆ ಅದನ್ನ ನಿಜ ಗ್ರೇಟ್ ಅಂತ ಅನ್ಬೋದು. ಓಕೆನಾ, ಇದಿಷ್ಟೇ ನಾನು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದ್ದು. ಅದು ಬಿಟ್ಟು ಬೇರೆ ಯಾವುದೇ ಟ್ರೇಡ್ ಮಾಡಿಲ್ಲ. ತುಂಬಾ ಜನ ಇಲ್ಲೂ ಕೂಡ ಎಂಟ್ರಿ ತಗೊಂಡಿದ್ದೀರಾ. ಇದು ಕೂಡ ರೈಟ್ ಎಂಟ್ರಿನೇ. ಬಟ್ ಆದ್ರೆ ಈ ತರ ಒಂದು ಡಲ್ ಮೂವ್ಮೆಂಟ್ ಅಲ್ಲಿ ಒಂದು ಸಡನ್ ಎಂಟ್ರಿ ತಗೊಳ್ಳೋದು ಸ್ವಲ್ಪ ಡೇಂಜರ್ ಆಗುತ್ತೆ. ಓಕೆ, ನೋಡ್ಕೊಂಡು ತಗೋಬೇಕು. ಬಟ್ ಇಲ್ಲೊಂದು 50 ಪಾಯಿಂಟ್ ಟಾರ್ಗೆಟ್ ಇತ್ತು ನಮಗೆ. ಆಕ್ಚುಲಿ ನಾನು ಎಂಟ್ರಿ ತಗೊಂಡು ಟ್ರೈ ಮಾಡಬೇಕು ಅಂತ ಇದ್ದೆ. ಬಟ್ ಆದ್ರೆ ಈ ಮೂವ್ಮೆಂಟ್ ಗಳು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಯಾಕೆಂದ್ರೆ ಇನ್ನ ಒಂದು ಸೈಡ್ ವೇಸ್ ಅಲ್ಲೇ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಅನ್ಕೊಂಡು ಈ ಎಂಟ್ರಿನ ಅವಾಯ್ಡ್ ಮಾಡಿದೆ. ಜೊತೆ ಆಲ್ರೆಡಿ ನಮಗೆ 300 ಪಾಯಿಂಟ್ ಪ್ಲಸ್ ಒಂದು ಗ್ಯಾಪ್ ಅಪ್ ಆಗಿದೆಯಲ್ವಾ. ಸೊ ಅಗೇನ್ ಕೆಳಗಡೆ ಬಂದಿದೆ. ಸೊ ಇಷ್ಟ ಆಗಿದೆ ಅಂದ್ರೆ ಒಂದು ಸೈಡ್ ವೇಸ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಅದೇ ತರ ಆಯ್ತು. ಬಟ್ ಇಲ್ಲಿಂದ ಇಲ್ಲಿಗೆ 50 ಪಾಯಿಂಟ್ ಟಾರ್ಗೆಟ್ ನಮಗೆ ಕೊಡ್ತು. ಇದು ಒಂದೇ ಟ್ರೇಡ್ ನಾನು ಮಾಡಿದ್ದು. ಇದು ಬಿಟ್ಟು ನಾನು ನಿಫ್ಟಿಯಲ್ಲಿ ಬೇರೆ ಯಾವುದೇ ರೀತಿ ಟ್ರೇಡ್ ಗಳನ್ನ ಮಾಡಿಲ್ಲ. ಸೊ ಯಾವಾಗ್ಲೂ ನನ್ನ ರೂಲ್ಗೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ. ಇಲ್ಲೆಲ್ಲ ನಾನು ಟ್ರೇಡ್ ಅವಾಯ್ಡ್ ಮಾಡ್ತೀನಿ ಅಂದ್ರೆ ಎಲ್ಲೂ ಕೂಡ ನಾನು ಟ್ರೇಡ್ ಮಾಡಲ್ಲ. ಸೊ ಇದನ್ನೇ ನಾನು ನಿಮ್ಗೆ ಬಿಫೋರ್ ನನ್ನ ಟ್ರೇಡ್ ಗಿನ ಮೊದಲು ಅಂದ್ರೆ ಈ ಒಂದು ಟೈಮ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಈ ತರ ಒಂದು ಟ್ರೇಡ್ ಪ್ಲಾನ್ ಮಾಡಿರ್ತೀನಿ ಅಂತ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ದೆ. ನಿಮ್ಗೆ ಇಂಟ್ರಾಡೇನು ಕೂಡ ಒಂದು ಪ್ರಾಪರ್ ಲಾಜಿಕಲ್ ಕಲಿಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗಿ. ಅಗೇನ್ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆದ ತಕ್ಷಣ ನಿಮ್ಗೆ ಏನು ಕಾಣಿಸಲ್ಲ. ಪ್ರೀವಿಯಸ್ ಒಂದು ಏನೋ ನಾನು ಶೇರ್ ಮಾಡಿರ್ತೀನಿ ಅವೆಲ್ಲ. ಸೊ ನಿಮ್ಗೆ ನಾನು ನೆಕ್ಸ್ಟ್ ಏನ್ ಶೇರ್ ಮಾಡ್ತೀನೋ ಅದೆಲ್ಲ ಕಾಣಿಸುತ್ತೆ. ಸೊ ಆತರ ಏನಾದ್ರೂ ಎನೇಬಲ್ ಮಾಡಬಹುದು ಅಂದ್ರೆ ದಯವಿಟ್ಟು ನನಗೆ ತಿಳಿಸಿ. ಸೊ ನನಗೆ ಸದ್ಯಕ್ಕೆ ಗೊತ್ತಿಲ್ಲ ಅದು. ಸೊ ಬಟ್ ಟೆಲಿಗ್ರಾಮ್ ಅಲ್ಲಿ ಕಾಣಿಸುತ್ತೆ. ಪ್ರೀವಿಯಸ್ ನಾವ್ ಏನೇನ್ ಶೇರ್ ಮಾಡಿದೀವೋ, ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗ್ತಾರೋ ಅವರೆಲ್ಲರಿಗೂ ಕಾಣಿಸುತ್ತೆ. ಸೊ ಇದಿಷ್ಟು ನಮ್ಮ ನಿಫ್ಟಿಯಲ್ಲಿ ಟ್ರೇಡ್ ಆಯ್ತು. ಈಗ ನಿಮ್ಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಮೂವ್ಮೆಂಟ್ ಆಯ್ತು, ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಟ್ರೇಡ್ ಮಾಡದ್ನ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮ್ಮ SR ಲೆವೆಲ್ ಪವರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ. ಸೊ ನೋಡಿ ಇದಿಷ್ಟು ಮೂವ್ಮೆಂಟ್ ಗಳು ನಮಗೆ ಬಿಫೋರ್ 10 o'clock ಆಗಿರೋದು ಇವೆಲ್ಲ. ಸೊ ಅದಕ್ಕೆ ನಮಗೆ ಮಾರ್ಕೆಟ್ ಒಂಥರ ಏನೋ ಒಂಥರ ಆ ಕಡೆ ಈ ಕಡೆ ಅನ್ನೋ ತರ ಆಗಿದೆ. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದ್ಮೇಲೆ ನೋಡಿ ಎಷ್ಟು ಟೈಮ್ ನಮಗೆ ಈ ಲೆವೆಲ್ ನ ಹೋಲ್ಡ್ ಮಾಡಿದೆ ಅಂತ. ಇದನ್ನ ಹೋಲ್ಡ್ ಮಾಡಿ ಅಗೇನ್ ಮೇಲೆ ಬಂದು ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡಿ ಕೆಳಗಡೆ ಬಿದ್ದಿದೆ. ಸೊ ಇಲ್ಲೆಲ್ಲ ಟ್ರೇಡ್ ಮಾಡಬಹುದಿತ್ತು ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ ತರ. ಬಟ್ ಅಗೇನ್ ಇದೊಂದು ರಿಸ್ಕಿ ಝೋನ್ ಆಗಿರುತ್ತೆ ಅಂತ ನಾನು ಬೆಳಿಗ್ಗೆನೆ ಹೇಳಿದ್ದೆ. ನಾನು ಇಲ್ಲಿ ಟ್ರೇಡ್ ಗಳನ್ನ ಮಾಡಲ್ಲ ಅಂತ. ಸೊ ನಾನು ಯಾವ ತರ ಎಕ್ಸ್ಪೆಕ್ಟ್ ಮಾಡಿದಿನೋ ಅದೇ ತರ ಇದನ್ನ ಟಚ್ ಮಾಡಿ ಕೆಳಗಡೆ ಬಂತು. ಅಗೇನ್ ಮತ್ತೆ ಸಡನ್ ಬ್ರೇಕ್ಔಟ್ ಆಯ್ತು. ಸೊ ಇದೇ ಮೂವ್ಮೆಂಟ್ ಅಲ್ಲಿ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ, ಒಂದು ಓಡೋ ಕುದುರೆ ಬೆನ್ನತ್ ಹೋಗ್ಬೇಡಿ, ಸಡನ್ ಫಾಲ್ ಆಗ್ತಾ ಇದೆ, ನಮಗೊಂದು ರಿಟ್ರೇಸ್ಮೆಂಟ್ ಬರ್ಲಿ ಅಂತ. ಅಗೇನ್ ಏನ್ ಮಾಡ್ತು, ಇಲ್ಲಿಂದ ಒಂದು ಸ್ವಲ್ಪ ಮೇಲಿಂದನೇ ಒಂದು ರಿವರ್ಸಲ್ ಆಗಿ ಮತ್ತೆ ಮೇಲೆ ಹೋಗಿ ಈ ಒಂದು ಝೋನ್ ನಲ್ಲೇನೆ ಒಂದು ದೊಡ್ಡ ಕ್ಯಾಂಡಲ್ ಮಾಡಿ ಕುತ್ಕೊಂತು. ಇದನ್ನೇ ಸಪೋರ್ಟ್ ತಗೊಂತು, ಇದನ್ನೇ ರೆಸಿಸ್ಟೆನ್ಸ್ ಆಗಿ ತಗೊಂತು. ಸೊ ಗೊತ್ತಾಯ್ತಲ್ವಾ ನಮ್ಮ SR ಲೆವೆಲ್ ಎಷ್ಟು ಪವರ್ಫುಲ್ ಅಂತ. ಸೊ ತುಂಬಾ ಜನ ಕೇಳ್ತಾರೆ SR ಲೆವೆಲ್ ಹೆಂಗಾಗುತ್ತೆ, ವರ್ಕ್ ಆಗುತ್ತಾ ಏನು ಅಂತ. ಸೊ ಅಗೇನ್ ನಾನು ಪ್ರತಿಯೊಬ್ಬರಿಗೂ ಹೇಳೋದು SR ಲೆವೆಲ್ 200% ವರ್ಕ್ ಆಗುತ್ತೆ. ಸೊ SR ಲೆವೆಲ್ ಇದೆ ಅಂತ ಸುಮ್ನೆ ಬ್ಲೈಂಡ್ ಆಗಿ ನೀವು ಬೈ ಸೆಲ್ ಮಾಡಿದ್ರೆ ನಿಮಗೆ ದುಡ್ಡು ಮಾಡಕ್ ಆಗಲ್ಲ. ಸೊ ನೀವು ಕೂಡ ಪ್ರತಿಯೊಂದು ನಾಲೆಜ್ ಗಳನ್ನ ಬೆಳೆಸ್ಕೋಬೇಕು. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ನಮ್ಮನ್ನ ಒಂದು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಡಿಸ್ಪ್ಲೇ ನಿಮ್ಗೆ ನಂಬರ್ ಕಾಣಿಸುತ್ತೆ, ಜೊತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ನಾವು ಕ್ಲಾರಿಫೈ ಮಾಡ್ತೀವಿ. ಸೊ ನೀವು SR ಲೆವೆಲ್ ಟೂಲ್ ತಗೊಳ್ದೇರಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನಮ್ಮನ್ನ ಕನೆಕ್ಟ್ ಮಾಡಬಹುದು. ಜೊತೆ ನಮ್ಮ ಹತ್ರ ಎಷ್ಟು ಹೆಲ್ಪ್ ಮಾಡಕ್ ಆಗುತ್ತೋ ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಒಂದು ಪ್ರಾಪರ್ ನಾಲೆಜ್ ನ ನಾನು ನಿಮ್ಗೆ ಕೊಡಕ್ ಟ್ರೈ ಮಾಡ್ತೀನಿ. ಸೊ ಫ್ರೀ ಆಗಿ ಕಲಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.